ಅಬ್ಬರದ ಸಿನಿಮಾ ಹೊಡಿ ಬಡಿ ಚಿತ್ರಗಳ ಮಧ್ಯೆ ಇವತ್ತಿಗೂ ನಾವು ಯಾವ್ದಾರ ಒಂದು ಸಿನಿಮಾ ನಿಮ್ ಫೇವರೇಟ್ ಯಾವುದು ಅಂತ ಹೇಳಿದ್ರೆ ಇಂಥ ಸಿನಿಮಾಗಳೇ ನಾವು ಹೇಳೋದು. ಈಗ ಕೇಳಿ ಯಾರಿಗಾರು ಕೇಳಿ, ಈಗ ನಾನು ಕೇಳೋದು ನಾನು ರಾಜಕುಮಾರ ಅಂತ ಹೇಳ್ತೀನಿ, ಇವ್ರನ್ನ ಕೇಳಿದ್ರೆ ಈಗ ಅಪ್ಪು ಅಂತ ಹೇಳ್ತಾರೆ, ಇವ್ರು ಕೇಳಿದ್ರೆ ಮುಂಗಾರವಾಡಿ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಬಡವ್ರ ಮನೆ ಮಕ್ಕಳನ್ನ ಬೆಳೆಸಿ ಅಂತ, ಇನ್ನೊಬ್ರು ಹೇಳ್ತಾರೆ ಬಡವ್ರ ಮನೆ ಆದ್ರೂ ಟ್ಯಾಲೆಂಟ್ ಇರೋರನ್ನ ಬೆಳೆಸಿ ಅಂತ. ಇಲ್ಲಿ ಕೂತಿರೋರು ಯಾರನ್ನು ಅಂತ ಏನು ಸುಪ್ಪತ್ತಿಗೆಯಿಂದ ಬಂದವರಾಗ್ಲಿ ಅಥವಾ ಶ್ರೀಮಂತರೇನಲ್ಲ, ಎಲ್ಲ ಬಡವ್ರ ಮನೆ ಮಕ್ಕಳಿಂದಲೇ ಬೆಳೆದು ಬರ್ತಾ ಇರೋರು. ಎಷ್ಟೋ ಸಿನಿಮಾಗಳು ಇಂಟರ್ವ್ಯೂಸ್ಗಳು ತಗೊಂಡಿರ್ತಾರೆ. ನಾವೊಂದೆರಡು ಪ್ರೆಸ್ ಮೀಟ್ಸ್ಗಳಿಗೆ ಹೋಗಿದ್ವಿ, ತುಂಬಾ ಚಾನಲ್ಸ್ ಎಲ್ಲ ಕವರೇಜ್ ಇತ್ತು. ಅದಾದ್ಮೇಲೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಸ್ಕ್ರಾಲ್ ಮಾಡ್ತಾರೆ, ಒಂದು ಬರಲೇ ಇಲ್ಲ. ಸೊ ಸಿನಿಮಾನ ನೋಡಿ ಟ್ಯಾಲೆಂಟ್ ಇದ್ರೆ ಡೆಫಿನೆಟ್ಲಿ ಬೆಳೆಸಿ. ಸಿನಿಮಾ ಏಪ್ರಿಲ್ 2ನೇ ತಾರೀಕು ಪ್ರೀಮಿಯರ್ ಶೋ ಬ್ಯಾಂಗ್ಳೂರಲ್ಲಿ ಇರುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ನಾನು ಕರುಣಾಕರ ಸಿನಿಮಾ ತಂಡದಿಂದ ಹೀರೋ ಹೀರೋಯಿನ್ ಮತ್ತು ಪ್ರೊಡ್ಯೂಸರ್ ಇದ್ದಾರೆ ಅಂಡ್ ಪುಟ್ಟ ಬಾಲ ಕಲಾವಿದ ಕೂಡ ಇದ್ದಾರೆ. ವೆಲ್ಕಮ್ ಟು ಶೋ. ಹಾಯ್ ಹಾಯ್ ಹಾಯ್, ಹೇಗಿದ್ರೆ ಎಲ್ಲರೂ? ಚೆನ್ನಾಗಿದ್ದೀವಿ. ಎಸ್, ನಾನು ಕರುಣಾಕರ ಅಂದರೆ ಪ್ರಾಬಬ್ಲಿ ನಿಮ್ಮ ಹೆಸರೇನು ಅಂತ ಕೇಳಿದ್ರೆ ನಾನು ಮನು ಅಂತೀನಿ. ನಾವು ಒಬ್ಬರು ಒಂದೊಂದು ಹೆಸರು ಹೇಳ್ತೀವಿ, ನೀವು ಆ ರೀತಿ ಅಂತೀರ. ಸೊ ಒಬ್ಬೊಬ್ಬರು ಒಂದೊಂದು ಹೆಸರು ಹೇಳ್ತೀವಿ. ನಾನು ಕರುಣಾಕರ ಫಿಲ್ಮ್ ಟ್ರೈಲರ್ ಕೂಡ ಈಗ ನೋಡಿದೆ. ಅಂದರೆ ಕರುಣಾಕರನ ಲೈಫಲ್ಲಿ ಅಷ್ಟೊಂದೆಲ್ಲ ನಡೀತಾ ಇರುತ್ತೆ. ಅವ್ನು ನಾನು ಕರುಣಾಕರ ಅಂತ ಹೇಳ್ಕೊಳಕ್ಕೆ ಭಯ ಆಗೋದು ರೇಂಜಲ್ಲಿ ಲೈಫ್ ನಡೀತಾ ಇರುತ್ತೆ. ಬಟ್ ಟೈಟಲ್ ನಾನು ಕರುಣಾಕರ ಅಂತ ಇಟ್ಟಿದ್ದು ಯಾಕೆ? ಏನು ಹಿಂದಿನ ಕತೆ? ಅಂದ್ರೆ ಪ್ರತಿಯೊಬ್ಬರು ಲೈಫಲ್ಲೂ ಒಂದು ಐಡೆಂಟಿಟಿ ಇರಬೇಕಲ್ಲ. ಸೊ ಐಡೆಂಟಿಟಿನೇ ನಾನು ಕರುಣಾಕರ. ಅಂದ್ರೆ ಈ ಸಿನಿಮಾ ಏನು ಹೇಳುತ್ತದೆ, ನಾನು ಕರುಣಾಕರ ಅನ್ನೋದು ನಾನು, ಇದು ನನ್ನ ಸಿನಿಮಾ, ಇದು ನನ್ನ ಲೈಫು, ನನ್ನ ಕತೆ ಸಿನಿಮಾ ಆಗಿದೆ ಅಷ್ಟೇ. ಓಕೆ. ಆ್ಯಂಡ್ ನೀವು ಪ್ರೊಡ್ಯೂಸರ್ ಆಗಿ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಮುಖ್ಯ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಬೇರೆ ಯಾವುದೇ ಬಿಸ್ನೆಸ್ ಮಾಡಿದ್ರು ಒಂದು ರಿಟರ್ನ್ಸ್ ಗ್ಯಾರಂಟಿ ಅಂತ ಇರುತ್ತೆ. ಬಟ್ ಸಿನಿಮಾ ಅನ್ನೋದು ಇಟ್ಸ್ ಮೋರ್ ದೆನ್ ಅ ಗ್ಯಾಮ್ಲಿಂಗ್. ಹಾಕಿದ್ದು ಬರುತ್ತೋ ಇಲ್ವೋ, ಹಾಕಿದ್ರಲ್ಲಿ ಎಷ್ಟು ಬರುತ್ತೋ ಅನ್ನೋ ಕ್ಯಾಲ್ಕುಲೇಷನ್ನೇ ಭಾರಿ ಇದೆ. ಆ್ಯಂಡ್ ಒಂದು ಟ್ರೆಂಡ್ ವೇವ್ ಅಂತ ಸುಮಾರು ಜನ ಪ್ಯಾನ್ ಇಂಡಿಯಾ ಫಿಲ್ಮ್ಸು ಇಲ್ಲಾಂದರೆ ಬೇರೆ ಏನು ಮಾಡಬೇಕು ಅಂತೆಲ್ಲ ಯೋಚನೆ ಮಾಡ್ತಿರ್ತಾರೆ. ಬಟ್ ಸಮ್ವೇರ್ ನಾವೆಲ್ಲೋ ಒಂದು ಕಡೆ ಒಂದು ಮಿಡಲ್ ಕ್ಲಾಸ್ ಆಡಿಯನ್ಸ್ಗೆ ಒಂದು ಸಿಂಪಲ್ ಸ್ಲೈಸ್ ಆಫ್ ಲೈಫ್ ಸಿನಿಮಾಗಳನ್ನ ಮಿಸ್ಔಟ್ ಮಾಡ್ತಾ ಇದೀವಿ. ಈ ಟ್ರೈಲರ್ ನೋಡಿದಾಗ ನಂಗೆ ಅದೇ ಜಾನ್ರಲ್ಲಿ ಫಿಟ್ ಇನ್ ಆಗ್ತಿದೆ ಅಂತ ಅನಿಸ್ತು. ಬಟ್ ಈ ಥರದ್ದು ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಅನ್ಕೊಳ್ಳೋರ ಸಂಖ್ಯೆ ಕಮ್ಮಿ ಆಗ್ತದೆ. ಆ ಟೈಮಲ್ಲಿ ಇಲ್ಲ ಈ ಥರದೊಂದು ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡಬೇಕು ಅಂತ ಅನಿಸಿದ್ದು ಯಾಕೆ, ಯಾವ ಪಾಯಿಂಟಿಗೆ? ಸರ್, ನೀವೇ ಹೇಳಿದ್ರಿ, ಈಗ ಪ್ಯಾನ್ ಇಂಡಿಯಾ ಅಂತ ಒಂದು ಹಬ್ಬರದ ಸಿನಿಮಾ ಮಾಡಿದಾಗ ಅದೊಂದು ಸುನಾಮಿ ಥರ. ನೀವು ಗಮನಿಸಿರ್ಬೋದು, ಎವ್ರಿ ಪ್ಯಾನ್ ಇಂಡಿಯಾ ಸಿನಿಮಾ ಒಂದು ರಿಲೀಸ್ ಆದಮೇಲೆ ಒಂದು ಸರ್ಟನ್ ಡೇಸು ಜನ ಥಿಯೇಟ್ರಿಗೆ ಬರಲ್ಲ. ಅಲ್ಲಿ ಅದನ್ನ ನೋಡೇ ಒಂದು ಹಬ್ಬರದಲ್ಲಿ ಅವರು ಕಳೆದೋಗಿರ್ತಾರೆ. ನೆಕ್ಸ್ಟು ಎಂತೆಂಥ ಸಿನಿಮಾಗಳು ಬರ್ತವೆ, ಕ್ಲಾಸಿಕಲ್ ಒಳ್ಳೊಳ್ಳೆ ಮೂವಿಗಳು ಬರ್ತವೆ ಸಬ್ಜೆಕ್ಟ್ ಇರುವಂಥದ್ದು. ಅದನ್ನು ಯಾರು ಎಂಟರ್ಟೈನ್ ಮಾಡೋದಿಲ್ಲ. ಎಲ್ಲವನ್ನು ಕೂಡ ಅದೇ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಬೇಕು ಅನ್ನೋದೊಂದು ಮನಸ್ಥಿತಿ ಇಟ್ಕೊಂಡಿರ್ತಾರೆ. ಬಟ್ ನಾನು ಈ ಕತೆ ಕೇಳಿದಾಗ ನನಗೇನು ಅನಿಸಿದ್ದು ಅಂತ ಹೇಳಿದ್ರೆ, ನಾವು ಇಷ್ಟೇ ಒಂದ್ಸಲ ನೋಡಿ, ಈಗ ಯಾವುದೇ ಸಿನಿಮಾ ತಗೊಳ್ಳಿ, ಅಬ್ಬರದ ಸಿನಿಮಾ ಹೊಡಿ ಬಡಿ ಚಿತ್ರಗಳ ಮಧ್ಯೆ ಇವತ್ತಿಗೂ ನಾವು ಯಾವ್ದಾರ ಒಂದು ಸಿನಿಮಾ ನಿಮ್ಮ ಫೇವರೇಟ್ ಯಾವುದು ಅಂತ ಹೇಳಿದ್ರೆ ಇಂಥ ಸಿನಿಮಾಗಳೇ ನಾವು ಹೇಳೋದು. ಈಗ ಕೇಳಿ ಯಾರಿಗಾದ್ರೂ ಕೇಳಿ, ಈಗ ನಾನು ಕೇಳೋದು ನಾನು ರಾಜಕುಮಾರ ಅಂತ ಹೇಳ್ತೀನಿ, ಇವ್ರನ್ನ ಕೇಳಿದ್ರೆ ಈಗ ಅಪ್ಪು ಅಂತ ಹೇಳ್ತಾರೆ, ಇವ್ರು ಕೇಳಿದ್ರೆ ಮುಂಗಾರವಾಡಿ ಅಂತ ಹೇಳ್ತಾರೆ. ಇವೆಲ್ಲವೂ ನೀವು ಗಮನಿಸಿದಾಗ ಯಾರು ಹೊಡಿ ಬಡಿ ಹೇಳೋದು ಪರ್ಸೆಂಟೇಜ್ ಎರಡು ಕ್ಯಾಲ್ಕುಲೇಟ್ ಮಾಡಿದ್ರು ತಕ್ಕಡಿಲಿಟ್ರೆ ಇಂಥ ಆಡಿಯನ್ಸೇ ಇವತ್ತಿಗೂ ಸಿನಿಮಾನ ಲೈಕ್. ಅಂಡ್ ಇಂಥ ಸಿನಿಮಾಗಳಿಗೆ ರಿವಾಚ್ ವ್ಯಾಲ್ಯೂ ಕೂಡ ಜಾಸ್ತಿ ಇರೋದು. ಡೆಫಿನೆಟ್ಲಿ. ಸರ್, ನೀವು ಹೇಳಿ, ಅಂದರೆ ಒಬ್ಬ ನಿರ್ದೇಶಕನಾಗಿ, ರೈಟರ್ ಆಗಿ, ಆ್ಯಕ್ಟರ್ ಆಗಿ ಎಲ್ಲನೂ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಆ್ಯಂಡ್ ಒಂದು ರೋಲ್ ಇವತ್ತಿನ ದಿನ ನಿಭಾಯಿಸಿದ ಭಾರಿ ಕಷ್ಟ ಇದೆ. ಅದರಲ್ಲಿ ಪ್ರೂವ್ ಮಾಡಿಕೊಂಡು ಮತ್ತೆ ಸಿನಿಮಾಗಳನ್ನು ಮಾಡೋದ್ರಿಂದ ತುಂಬ ಕಷ್ಟ ಇದೆ. ಮಲ್ಟಿ ಡೈಮೆನ್ಷನ್ಸಲ್ಲಿ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಅದರದ್ದೇ ಆದಂತಹ ಚಾಲೆಂಜಸ್ ಇರುತ್ತೆ. ಈಗ ಸಿನಿಮಾ ರಿಲೀಸ್ ಅಂತಕ್ಕೂ ಬಂದಿದೆ. ಎಲ್ಲ ಫೀಲ್ಡ್ಸಲ್ಲೂ ಅಂದರೆ ಡೈರೆಕ್ಷನ್, ರೈಟಿಂಗ್, ಆ್ಯಕ್ಟಿಂಗಲ್ಲಿ ತುಂಬ ಖುಷಿ ಕೊಟ್ಟಿದ್ದು ನಿಮ್ಗೆ ಯಾವುದು, ತುಂಬ ಚಾಲೆಂಜಿಂಗ್ ಅನ್ಸಿದ್ದು ಯಾವುದು ಈ ಸಿನಿಮಾದಲ್ಲಿ? ಮೂರೂ ಚಾಲೆಂಜಿಂಗೆ, ಮೂರೂ ಖುಷಿ ಕೊಟ್ಟಿದ್ದೆ. ಸೊ ಮೂರೂ ಇಷ್ಟಪಡ್ತೀನಿ. ಓಕೆ. ಸೊ ಇಷ್ಟಪಟ್ಟಾಗ ನನಗೆ ಕಷ್ಟ ಅಂತ ಅನಿಸಲ್ಲ. ಸೊ ಟೀಮ್ ಇತ್ತು, ಸೊ ವರ್ಕ್ ಮಾಡ್ತಾ ಇದ್ವಿ. ಬೇಂಡ್ ಒಂದು 6 ಮಂತಲ್ಲಿ ವರ್ಕ್ ಮಾಡಿದ್ವಿ. ಸೊ ಹಾಗಾಗಿ ನನಗೆ ಅಲ್ಲಿ ಸ್ಕ್ರೀನ್ ಮೇಲೆ ಬಂದಾಗ ಎಲ್ಲ ಟೀಮ್ ಇತ್ತು, ನೋಡ್ಕೋತಾ ಇದ್ರು. ಸೊ ಹಾಗಾಗಿ ಕ್ಯಾರಿ ಆಗ್ತಾ ಇತ್ತು. ಯೂಶಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಲೈಫ್ನ ಹೇಳಕ್ಕೆ ಹೊರಟಿದ್ರ, ಅಂದರೆ ಇದರಲ್ಲಿ ನಿಮ್ಮ ಜೀವನದ ಒಂದಷ್ಟು ವಿಷಯಗಳು ಎಷ್ಟು ಪರ್ಸೆಂಟ್ ಮ್ಯಾಚ್ ಆಗುತ್ತೆ? ಇಲ್ಲಿ ನಂದು ಅನ್ನೋದಕ್ಕಿಂತ ಎಲ್ರದ್ದು ಇದೆ ಸರ್. ನಿಮ್ಮದು ಇದೆ, ನೀವು ಸಿನಿಮಾ ನೋಡಿದಾಗ ನಿಮ್ಮದು ಇದೆ, ಅವ್ರು ನೋಡಿದಾಗ ಅವ್ರದ್ದು ಇದೆ. ಸೊ ಟೋಟಲಿ ಇದು ಯೂನಿವರ್ಸಲ್ ಆಗಿದೆ. ನಾ ಯಾರೋ ಒಬ್ರದ್ದು ಅಥವಾ ಒಂದು ಕ್ಯಾಟಗರಿಗೆ ಅಂತ ಸಿನಿಮಾ ಮಾಡಿಲ್ಲ. ಸೊ ಮಾಡೋಂಥ ಸಿನಿಮಾ ಪ್ರತಿಯೊಬ್ಬರು ಸಿನಿಮಾ ನೋಡಬೇಕು. ಮಕ್ಕಳಿಂದ ಹಿಡಿದು, ಫ್ಯಾಮಿಲಿಯಿಂದ ಹಿಡಿದು, ದೊಡ್ಡವರು ಚಿಕ್ಕವರು ಎಲ್ಲರೂ ನೋಡಬೇಕು. ಸೊ ಈ ಕಂಟೆಂಟು ಕೂಡ ಇನ್ನೂ 10-15 ವರ್ಷ ಹೋದ್ರೂ ಸಾಯಲ್ಲ. ಹಿಂದೆ 10-15 ವರ್ಷ ಹೋದ್ರೂ ಕೂಡ ಇರೋ ಅಂಥದ್ದೇ ಕಂಟೆಂಟ್. ಅಂದರೆ ತುಂಬ ಯೂನಿವರ್ಸಲ್ ಸಬ್ಜೆಕ್ಟು, ಅಷ್ಟೇ ಇದೆ ಇದು ಕತೆ. ಈಗ ಅಲ್ಲೆಲ್ಲೋ ವಾರ್ ಆಗ್ತಿದ್ರೆ ಇಂಡಿಯಾದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಇಂಪ್ಯಾಕ್ಟ್ ಆಗ್ತಿದೆ. ಈಗ LPG ವಿಷಯದಲ್ಲಿ ಆಗಿರ್ಬೋದು. ಅದೇ ಥರ ಮನೇಲಿ ಅಂದರೆ ಮೇನ್ ಪ್ರೊಟಗನಿಸ್ಟ್ ಗಂಡನ್ಗೆ ಏನಾದ್ರೂ ಸುತ್ತ ಏನಾದ್ರೂ
ಅಫೆಕ್ಟ್ ಆಗ್ತಿದ್ರೆ ಅದು ಹೆಂಡತಿಗೆ ಎಷ್ಟು ಅಫೆಕ್ಟ್ ಆಗುತ್ತೆ, ಫ್ಯಾಮಿಲಿಗೆ ಎಷ್ಟು ಅಫೆಕ್ಟ್ ಆಗುತ್ತೆ ಅನ್ನೋದನ್ನ ಎಮೋಟ್ ಮಾಡೋದಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಬಿಕಾಸ್ ಏನಕ್ಕೆ ಅಂದರೆ ಆ ಪ್ರೊಟಾಗನಿಸ್ಟ್ ಅಂದರೆ ಅವ್ನ ಸುತ್ತ ಏನು ನಡೀತಿರುತ್ತೆ, ಅವ್ನಿಗೆ ಏನಾಗ್ತಿರುತ್ತೆ ಅನ್ನೋದು ಬಿಟ್ಟು ಇವ್ರಿಂದ ಇಂಪ್ಯಾಕ್ಟ್ ಏನಾಗ್ತಿರುತ್ತೆ, ಆ ಇಂಪ್ಯಾಕ್ಟ್ ಪಾಯಿಂಟು ಅವ್ರನ್ನ ಹೆಂಗೆ ಟ್ರಿಗರ್ ಮಾಡುತ್ತೆ ಅಥವಾ ಅವ್ರಲ್ಲಿ ಆಗುವಂತಹ ಅಪ್ಸ್ ಆ್ಯಂಡ್ ಡೌನ್ಸ್ ಏನು ಅಂತ ಎಮೋಟ್ ಮಾಡಬೇಕು. ಸೊ ಈ ಥರದ ಒಂದು ಪಾತ್ರ ಅಂದರೆ ತುಂಬ ಟ್ರೈಲರ್ ನೋಡಿದಾಗ ರಿಲೇಟಬಲ್ ಪಾತ್ರ, ಸುಮಾರು ಜನ ಹೌಸ್ ವೈಫ್ಸ್ಗೆ ಅಂತ ಅನಿಸ್ತು. ಸೊ ನೀವು ಹೇಳಿ, ಅಂದರೆ ನಿಮಗೆ ರಿಲೇಟಬಲ್ ಪಾಯಿಂಟ್ ಯಾವುದಂತ ಅನಿಸ್ತು ಕತೆ ಕೇಳಬೇಕಾದ್ರೆ? ಆ್ಯಂಡ್ ಸಿನಿಮಾ ಎಲ್ಲ ಮಾಡಾಗಿದೆ ಈಗ, ವಾಟ್ ಈಸ್ ದಟ್ ಟ್ರಿಗರಿಂಗ್ ಪಾಯಿಂಟ್ ನಿಮಗೆ? ಇಲ್ಲ ಅಂದರೆ ಈ ಪಾತ್ರದ ವೇರಿಯೇಷನ್ ಅಥವಾ ಇದನ್ನ ಈಗ ತೂಕನೇ ಬೇರೆ ಇದೆ ಅಂತ ಅನ್ಸುತ್ತೆ ನಿಮಗೆ? ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ಈ ಒಂದು ಪಾತ್ರ. ಆ್ಯಂಡ್ ಒಬ್ಬ ತಾಯಿಯಾಗಿ, ಒಬ್ಬ ಹೆಂಡತಿಯಾಗಿ ತನ್ನ ಗಂಡನ್ನ, ತನ್ನ ಮಕ್ಕಳನ್ನ ಎಷ್ಟು ಸುಧಾರಿಸ್ಕೊಂಡು, ಎಷ್ಟೇ ಕಷ್ಟ ಬಂದರೂ ಏನೇ ಆದ್ರೂ ಕೂಡ ನಾನು ಜೊತೆಲಿರ್ತೀನಿ ಅಂತ ಹೇಳಿ ನಿಲ್ಲೋದು ತಾಯಿ, ಹೆಂಡತಿ ಮಾತ್ರ. ಸೊ ಇದರಲ್ಲೂ ಕೂಡ ನಾವು ಆ ಒಂದು ಕಷ್ಟಗಳನ್ನು, ಆ ಒಂದು ಇಮೋಷನ್ಸ್ನ ನಾವು ತೋರಿಸ್ಲಿಕ್ಕೆ ಟ್ರೈ ಮಾಡಿದ್ದೀವಿ. ಆ್ಯಂಡ್ ಈ ಪಾತ್ರ ತುಂಬ ಬಾಯಿ ಬಡಿಕೆ ಆಗಿದ್ರು ಕೂಡ ತನ್ನ ಗಂಡಂಗೆ ಅಥವಾ ತನ್ನ ಮಕ್ಕಳಿಗೆ ಏನಾದರೂ ಆದಾಗ ಆಕೆ ಕುಗ್ತಾಳೆ, ಜೊತೆಗೆ ಕುಗ್ಗೋ ಸಮವಾಗಿಯೇ ಸ್ಟ್ರಾಂಗ್ ಆಗಿ ಕೂಡ ನಿಲ್ತಾಳೆ. ಅವಳು ಗಂಡನ ಜೊತೆ ಕೂಡ ಆಗಿರ್ಬೋದು ಆ್ಯಂಡ್ ಮಗನಿಗೂ ಕೂಡ ಆಗಿರ್ಬೋದು. ಆ್ಯಂಡ್ ಎಷ್ಟೋ ಹೆಣ್ಮಕ್ಳಿಗೆ ತಾನು ಹಾಗಾಗಬೇಕು, ಹೀಗಾಗಬೇಕು ಅನ್ನೋ ಕನಸಿದ್ದೇ ಇರುತ್ತೆ. ಆ ಕನಸನ್ನೆಲ್ಲ ಬದಿಗೊತ್ತಿ ತಾನೊಂದು ಮದುವೆ ಆಗಿ ಅವರದ್ದೇ ಒಂದು ಚಿಕ್ಕ ಸಂಸಾರನ ಮಾಡಿಕೊಂಡು ಒಂದು ಪುಟ್ಟ ಪ್ರಪಂಚದಲ್ಲಿ ಬದುಕಲಿಕ್ಕೆ ಟ್ರೈ ಮಾಡ್ತಾರೆ. ಈ ಒಂದು ಕ್ಯಾರೆಕ್ಟರ್ ತುಂಬ ಸ್ಪೆಷಲ್ ಅನಿಸ್ತು. ಆಮೇಲೆ ಇನ್ನೊಂದು ಏನಂದರೆ, ನಾನು ಈ ಥರ ಒಂದು ಪಾತ್ರನ ನಾನು ಮುಂಚೆ ಎಲ್ಲೂ ಮಾಡಿಲ್ಲ. ನಾನು ಇಲ್ಲಿವರೆಗೂ ಅಂದರೆ ಈ ಒಂದು ಪ್ರಾಜೆಕ್ಟ್ ಒಪ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಮಾಡಿದ್ದೆಲ್ಲ ಸಾಫ್ಟ್ ಕ್ಯಾರೆಕ್ಟರ್ಸ್ಗಳು. ಆ್ಯಂಡ್ ಈ ಒಂದು ಪಾತ್ರ ಮಾಡಬೇಕಾದ್ರೆ ನಾನು ಅಮೃತಧಾರೆ ಕೂಡ ಮಾಡ್ತಾ ಇದ್ದೀನಿ, ಅಲ್ಲೂ ಕೂಡ ಸಾಫ್ಟ್ ಕ್ಯಾರೆಕ್ಟರ್. ಆ ಸೀರಿಯಲ್ ಮತ್ತೆ ಈ ಸಿನಿಮಾ ಎರಡನ್ನೂ ಒಟ್ಟಿಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದೆ. ಅಲ್ಲಿಗೆ ಹೋದಾಗ ಇದು ಅಲ್ಲಿಗೆ ಬರ್ತಾ ಇತ್ತು, ಈ ಪಾತ್ರ ಇಲ್ಲಿಗೆ ಬಂದಾಗ ಆ ಪಾತ್ರ ಇಲ್ಲಿಗೆ ಬರ್ತಿತ್ತು. ಐ ಡೋಂಟ್ ನೋ ಜನ ಹೇಗೆ ತಗೊಳ್ತಾರೆ ಏನು ಅಂತ, ಬಟ್ ಐ ಹ್ಯಾವ್ ಗಿವನ್ ಮೈ 100%. ಆ್ಯಂಡ್ ನನ್ನ ತಾಯಿ, ನಮ್ಮ ಅಜ್ಜಿ, ನಾನು ನೋಡಿರೋ ಎಷ್ಟೋ ಹೆಣ್ಣು ಮಕ್ಕಳನ್ನ ನಾನು ತೆರೆ ಮೇಲೆ ತಂದಿದ್ದೀನಿ. ಆ್ಯಂಡ್ ಟೋನ್ ಆಫ್ ದ ಕ್ಯಾರೆಕ್ಟರ್ ಅಂತಾರೆ. ಸೀರಿಯಲ್ ಮತ್ತೆ ಸಿನಿಮಾದೊಂದು ಟ್ರಾನ್ಸಿಷನ್ ಇರುತ್ತಲ್ಲ, ಅಲ್ಲಿಂದ ಇಲ್ಲಿಗೆ ಬಂದಾಗ ಅಲ್ಲಿ ಎಮೋಟ್ ಮಾಡೋ ರೀತಿಗೂ ಇಲ್ಲಿ ಎಮೋಟ್ ಮಾಡೋ ರೀತಿಗೂ ಡಿಫ್ರೆನ್ಸ್ ಇರುತ್ತೆ. ತುಂಬಾ ಚೂರಲ್ಲ ಸರ್, ತುಂಬಾನೇ ಡಿಫ್ರೆನ್ಸ್ ಇದೆ. ನಿಮ್ಗೆ ಟಿವಿ ಸೀರಿಯಲ್ಸ್ ಅಥವಾ ನಾಟಕಗಳು ಇದನ್ನೆಲ್ಲ ನೋಡಿದಾಗ ಒಂದಕ್ಕೊಂದಕ್ಕೆ ಸಂಬಂಧನೇ ಇರಲ್ಲ. ಈಗ ನಾಟಕ ಅಂತ ಬಂದಾಗ ಬಾಡಿ ಲ್ಯಾಂಗ್ವೇಜ್ ಜಾಸ್ತಿ ಇರುತ್ತೆ. ಈ ಸೀರಿಯಲ್ಸ್ ಅಂತ ಬಂದಾಗ ನಿಮಗೆ ಬಾಡಿ ಲ್ಯಾಂಗ್ವೇಜ್ ಜೊತೆಗೆ ಎಕ್ಸ್ಪ್ರೆಷನ್ಸ್ ಕೂಡ ಜಾಸ್ತಿ ಕೊಡಬೇಕಾಗುತ್ತೆ, ಯಾಕಂದರೆ ಅದು ಪುಟ್ಟ ಸ್ಕ್ರೀನ್ ಆಗಿರುತ್ತೆ. ಬಟ್ ಸಿನಿಮಾದಲ್ಲಿ ಹಾಗಾಗಲ್ಲ. ಸಿನಿಮಾದಲ್ಲಿ ಒಂದು ಚಿಕ್ಕದಾಗಿ ಇಮೋಟ್ ಮಾಡಿದ್ರು ಒಂದು ಸೈಲೆನ್ಸ್ ಕೂಡ ತುಂಬ ಮಾತಾಡುತ್ತೆ. ಸೊ ತುಂಬ ನೋಡಿಕೊಂಡು ತುಂಬ ಸೆಟಲ್ಡ್ ಆಗಿ ಮಾಡಬೇಕಾದಂಥ ಇದು ಸಿನಿಮಾ ಅನ್ನೋದು. ಸೊ ಆದಷ್ಟು ನ್ಯಾಚುರಲ್ ಆಗಿ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ನನ್ನ ಪಾತ್ರ ಸ್ವಲ್ಪ ಓವರ್ ಎಕ್ಸ್ಪ್ರೆಸಿವ್ ಆಗಿರೋದ್ರಿಂದ ನಾನು ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡಲೇಬೇಕಾಯಿತು. ಐ ಹ್ಯಾಡ್ ನೋ ಅದರ್ ಚಾಯ್ಸ್. ಬಟ್ ಚೆನ್ನಾಗಿ ಬಂದಿದೆ ಸರ್. ಓಕೆ. ಆ್ಯಂಡ್ ಇವತ್ತಿನ ದಿನ ಸಿನಿಮಾ ಮಾಡೋದಕ್ಕಿಂತ ಸಿನಿಮಾ ರಿಲೀಸ್ ಮಾಡೋದೇ ದೊಡ್ಡ ಚಾಲೆಂಜು. ಸಿನಿಮಾ ಎಲ್ಲರೂ ಮಾಡ್ತಾರೆ, ರಿಲೀಸ್ ಮಾಡಬೇಕಾದ್ರೆ ಒಂದು ಟೆಸ್ಟಿಂಗ್ ಪೀರಿಯಡ್ ಶುರುವಾಗುತ್ತೆ. ಹೆಂಗೆ ಪ್ಲೇಸ್ ಮಾಡೋದು, ಯಾವ ಥರ ಪ್ಲೇಸ್ ಮಾಡೋದು, ಯಾವ ಥರ ಆಡಿಯನ್ಸಿಗೆ ತಲುಪಿಸೋದು, ಇದರದ್ದು ಆಡಿಯನ್ಸ್ ಯಾರು, ಟಾರ್ಗೆಟ್ ಆಡಿಯನ್ಸ್ ಯಾರು ಅಂತೆಲ್ಲ. ಆ್ಯಂಡ್ ಸಿನಿಮಾಗಳು ಕೆಲವೊಂದ್ಸಲಿ ಬರೋದು ಹೋಗೋದು ಗೊತ್ತಾಗಲ್ಲ, ಈ ಸಿನಿಮಾ ಬಂದಿತ್ತಾ ಅಂತೆಲ್ಲ ಕೇಳ್ತಾರೆ. ಹಾಗೆಲ್ಲ ತುಂಬ ಸಲ ನಮ್ಮ ಕಿವಿಗೆ ಬೀಳ್ತಾ ಇರುತ್ತೆ. ಸೊ ಆ ವಿಷಯದಲ್ಲಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಥವಾ ಒಂದು ಸಿನಿಮಾನ ನಿಲ್ಲಿಸ್ಬೇಕು ಅನ್ನೋದಕ್ಕೆ ಅದ್ರ ಬಗ್ಗೆ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ? ನಾವು ಸಿನಿಮಾ ಕಂಪ್ಲೀಟ್ ಆದಮೇಲೆ ರಿಲೀಸ್ಗೆ ರೆಡಿ ಮಾಡ್ಕೋಬೇಕಾದ್ರೆ ನೀವು ಹೇಳಿದ ಎಲ್ಲ ಎಲಿಮೆಂಟ್ಸ್ನು ಕೂಡ ನಾವು ಒಂದು ಟೀಮಲ್ಲಿ ಕೂತ್ಕೊಂಡು ಮಾತಾಡಿದ್ವಿ. ಎಷ್ಟೋ ಸಿನಿಮಾಗಳು ಇಂಟರ್ವ್ಯೂಸ್ಗಳು ತೊಗೊಂಡಿರ್ತಾರೆ. ನಾವೊಂದೆರಡು ಪ್ರೆಸ್ ಮೀಟ್ಸ್ಗಳಿಗೆ ಹೋಗಿದ್ವಿ. ಪ್ರೆಸ್ ಮೀಟ್ಸ್ಗಳಿಗೆ ಹೋಗಿದ್ವಿ, ತುಂಬ ಚಾನಲ್ಸ್ ಎಲ್ಲ ಕವರೇಜ್ ಇತ್ತು. ಅದಾದ್ಮೇಲೆ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಸ್ಕ್ರಾಲ್ ಮಾಡ್ತಾ ಒಂದು ಬರಲೇ ಇಲ್ಲ. ಒಂದು ವಾರ ಆಯಿತು, 10 ದಿನ ಆಯಿತು, ಬರಲೇ ಇಲ್ಲ. ನಮಗೆ ಭಯ ಸ್ಟಾರ್ಟ್ ಆಯಿತು. ಅಂದರೆ ನಮ್ದಲ್ಲ, ಬೇರೆದಕ್ಕೆ ಯಾವುದಕ್ಕೆ ಹೋಗಿದ್ವಿ ನಾವು. ಇದು ನಮ್ಗೆಲ್ಲ ಆಗ್ಬಿಡುತ್ತೆ, ಈಗೆಲ್ಲ ಕಡೆ ನೋಡ್ತೀವಿ, ಇವತ್ತು ಬರುತ್ತೆ, ನಾಳೆ ಬರುತ್ತೆ, ಬರಲೇ ಇಲ್ಲ. ನಮ್ಮ ಸಿನಿಮಾ ಬಂದಿದ್ದು ಗೊತ್ತಾಗಿಲ್ಲ, ಹೋಗಿದ್ದು ಗೊತ್ತಾಗಲಿಲ್ಲ, ಅಂದರೆ ಹೇಗಪ್ಪ ಅಂತ ಯೋಚನೆ ಮಾಡ್ತೀವಿ. ಬಟ್ ನಮಗೆ ಒಂದು ಏನಾಯ್ತು ಅಂದರೆ ಈ ಸಿನಿಮಾದಲ್ಲಿ ಒಂದು ನಮಗೆ ಆಶ್ಚರ್ಯ ಆಗೋಂಥ ಘಟನೆ ಏನು ನಡೀತು ಅಂತ ಹೇಳಿದ್ರೆ, ನಾವೊಂದು ಮೋಷನ್ ಪೋಸ್ಟರ್ ಎಲ್ಲ ಬಿಟ್ವಿ, ಒಂದು ಸಾಂಗ್ ಇದು ಮಾಡಿದ್ವಿ. ಆಗ ನಮಗೆ ಒಂದು ನನ್ನ ಪರಿಚಯದಿರೋರು ಅಂತ ಒಂದು ಸ್ಕೂಲ್ ಅವರು ಸ್ನೇಹಿತರು ಹೀಗೆ ಸಿಕ್ಕಿದ್ರು. ಸಿಕ್ಬಿಟ್ಟು ಮಾತಾಡಿದ್ರು, ಏನು ಸಿನಿಮಾ ಮಾಡ್ತಾಯಿದ್ರಿ, ಹೀಗೆ ತೋರಿಸಿ ಅಂದರು. ಹಿಂಗೆ ನೋಡಿದ್ರು.
ಒಂಚೂರು ಎಲಿಮೆಂಟ್ಸ್ ಏನಿದೆ, ಏನು ಸಬ್ಜೆಕ್ಟ್ ಎಲ್ಲ ಕೇಳಿದ್ರು. ಅವ್ರಿಗೆ ಎಲ್ಲೋ ಪರ್ಸ್ನಲಿ ಇಟ್ಟಾಯಿತು. ಅದಾಗಿದ ತಕ್ಷಣ ಏನು ಮಾಡಿದ್ರು, ಒಂದು ಕೆಲಸ ಮಾಡಿ ನಮ್ಮ ಸ್ಕೂಲ್ ಮಕ್ಕಳಿಗೆ ನಾನು ಟಿಕೆಟ್ ಬೈ ಮಾಡ್ತೇನೆ, ಕೊಡಿ ನನಗೊಂದು ಅಡ್ವಾನ್ಸ್ ಅಂತ ಹೇಳಿದ್ರು. ನಾನು ಸ್ಪಾನ್ಸರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ಓಕೆ, ನೀವು ಕೇಳಿದ್ರೆ ಅವರೇ ಹೇಳಿದ್ರು. ಸಬ್ಜೆಕ್ಟ್ ಇಷ್ಟ ಆಯ್ತು ಅವ್ರಿಗೆ. ಅವ್ರು ಪರ್ಸ್ನಲಿ ಅವ್ರು ಹೇಳಿದ್ರು, ನನ್ನ ಲೈಫಲ್ಲೂ ನನ್ನ ಮಗನಿಗೆ ಏನು ಕೇಳಿದ್ದ, ಏನು ಮಾಡಿದ್ದ, ಮೂಮೆಂಟ್ ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಆಗಲಿಲ್ಲ ನನ್ನ ಕೈಲಿ, ಇವತ್ತಿಗೂ ಗಿಲ್ಟಿದೆ. ಅವ್ರಿಗೆ ಟಚ್ ಆಯ್ತು, ಅವ್ರ ತಂದೆ ಬಗ್ಗೆ ಎಲ್ಲ ಮಾತಾಡ್ಕೊಂಡ್ರು. ಅದಾದಮೇಲೆ ಟಿಕೆಟ್ ಕೇಳಿದ್ರು, ಸರಿ ನಾನು ಕೊಟ್ಟೆ. ಅದಾದಮೇಲೆ ಏನು ಮಾಡಿದ್ರು, ನೆಕ್ಸ್ಟ್ ಇನ್ನೊಂದು ಫೋನ್ ಬಂತು. ಅವ್ರು ಸಂಜೆ ಎಲ್ಲ ಹಿಂಗೆ ಕೂತಿದ್ದಾಗ ಅವ್ರ ಫ್ರೆಂಡ್ಸ್ಗಳ ಜೊತೆ ಮಾತಾಡೋದು. ಬಿಲೀವ್ ಇಟ್ ಆರ್ ನಾಟ್, ನಮಗೆ ಮೋರ್ ದೆನ್ 45 ಸ್ಕೂಲ್ಸಿಂದ ಕಾಲ್ ಬಂದಿದೆ, ಎಲ್ಲ ಅವ್ರದೇ ಸರ್ಕಲಿಂದ. ಕೊನೆಗೆ ಇನ್ನೊಂದು ದಿನ ಒಂದು ಕಾಲ್ ಬಂತು, ಭಾವನಾ ಬೆಳಗೆರೆ ಅವರು ಕಾಲ್ ಮಾಡಿದ್ರು, ರವಿ ಬೆಳಗೆರೆ ಅವರ ಕಾಲ್ ಮಾಡಿದ್ರು, ಬರಕ್ಕೆ ಹೇಳಿದ್ರು. ಬೆಂಗಳೂರಿಂದ ಆಫೀಸಿಗೆ ಬರ್ತೀರಾ ಅಂತ ತಕ್ಷಣ ನಮಗೆ ಒಂಚೂರು ಹಿಂಗೆ ಸ್ಟಾರ್ಟಿಂಗ್ ಏನಿದು ಬರಕ್ಕೆ ಬರೀ ಹೇಳ್ತವ್ರೆ, ಏನ್ ಕತೆ ಇದು, ಏನೋ ಏನೋ ಗೊತ್ತಿಲ್ವಲ್ಲ, ಇಂಟರ್ವ್ಯೂನು ಮಾಡಿಲ್ಲ, ಏನಿಲ್ಲ. ಅವ್ರಿಗೆ ವಿಚಾರ ಹೋಗಿದೆ, ಹಿಂಗೆ ಅವ್ರದ್ದು ಪ್ರಾರ್ಥನಾ ಶಾಲೆ ಹಿಂಗೆ ಸ್ಕೂಲ್ ಸರ್ಕಲ್ ವಿಚಾರ ಆಗಿದೆ. ನಿಜಾನ ಸುಳ್ಳು ಅಂತ ತಿಳ್ಕೊಳಕ್ಕೆ ಕರೆದಿದ್ರು. ಆಮೇಲೆ ಎಲ್ಲ ತೋರಿಸಿದ್ವಿ ನಾವು. ಅವರು ಶ್ರೀನಗರ ಕಿಟ್ಟಿ ಸರ್ ಇದ್ರು, ಎಲ್ಲ ಮಾತಾಡಿದ್ರು, ನೋಡಿದ್ರು, ಎಲ್ಲ ಸಾಂಗು ಕೇಳಿದ್ರು, ಫುಲ್ಲು ಎಂಜಾಯ್ ಮಾಡಿದ್ರು. ಅವ್ರ ತಂದೆ ಜೊತೆ ಕಳೆದಂಥ ದಿನಗಳನ್ನೆಲ್ಲ ಹೇಳ್ಕೊಂಡ್ರು. ನಮ್ಗೆ ಆಮೇಲೆ ಒಂದು ಮಾತಂದ್ರು, ಒಂದು ಕೆಲಸ ಮಾಡಿ ನಮ್ಮ ಸ್ಕೂಲ್ಗೆ ಒಂದು 8,000 ಮಕ್ಕಳಲ್ಲಿ ಓದ್ತಾ ಇದ್ದಾರೆ, ನಮ್ಮ ಸ್ಕೂಲ್ಗೆ ನಾವೊಂದಿಷ್ಟು ಟಿಕೆಟ್ಸ್ ಬೈ ಮಾಡ್ತೀವಿ, ನಮಗೂ ಕೊಡಿ ಅಂತ. ಮತ್ತು ಈ ಸಿನಿಮಾ ಪರ್ಸ್ನಲಿ ನಮ್ಗೆ ಕನೆಕ್ಟ್ ಆಯಿತು. ನಾನು ನನ್ನ ತಂದೆ ಜೊತೆ ಇದ್ದಂಥ ದಿನಗಳೆಲ್ಲ ನನಗೆ ನೆನಪಾಯಿತು. ಈ ಸಿನಿಮಾಗೆ ಬೇಕಾಗಿರೋವಂಥ ಸಪೋರ್ಟ್ ನಾನೆಲ್ಲ ಮಾಡ್ತೀನಿ. ಪ್ರೆಸ್ ಮೀಟ್ಸ್ ಬೇಕಾ, ಏನು ಬೇಕು, ಪ್ರಮೋಷನ್ ಬೇಕಾ, ನಾನು ಮತ್ತು ಶ್ರೀನಗರ ಕಿತ್ತೂರು ಇಬ್ಬರು ಬರ್ತೀವಿ ಅಂದರು. ಅವರು ಅಷ್ಟೇ ಹಂಬಲ್ ಪರ್ಸನ್ನು, ಬರ್ತೀವಿ ಅಂದರು. ಸರಿ ನಾವು ಬರ್ತೀನಿ ಅಂದಿರಲ್ಲ, ನೋಡೋಣ ಅಂತ ಹೇಳಿ ನಮ್ಮದು ಟ್ರೈಲರ್ಗೆ ವಾಯ್ಸ್ ಓವರ್ ಬೇಕಾಗಿತ್ತು. ಸುಮ್ಮನೆ ಫೋನ್ ಮಾಡಿ ಹಿಂಗೆ ಹೇಳಿ, ಅವ್ರು ಈ ಮುಲಾಜೆ ನೋಡಲಿಲ್ಲ, ಎಲ್ಲಿಗೆ ಬರಬೇಕು ಲೊಕೇಶನ್ ಕಳಿಸಿ ಬಂದು ಕೊಡ್ತೀನಿ ಅಂತೇಳಿ ಕೊಟ್ಟೋದ್ರು. ಅಂದರೆ ಒಂದು ಒಳ್ಳೆ ಸಿನಿಮಾ ಅಂತ ಬಂದಾಗ ಹೇಗೆ ರೀಚ್ ಆಗುತ್ತೆ ಅನ್ನೋದು ಮಾರ್ಕೆಟಿಂಗ್ ನೀವು ಕೇಳಿದ್ರಲ್ಲ. ಸೊ ನಾವು ನಮ್ಮ ಗ್ರೌಂಡ್ ಲೆವೆಲಲ್ಲಿ ನಾವೇನು ಮಾಡಬೇಕು, ಫಿಸಿಕಲ್ ಆಗಿ ಒಂದಿಷ್ಟು ನಾವು ಟಚ್ ಮಾಡಿ ಮಾರ್ಕೆಟ್ ಮಾಡಿದ್ದೀವಿ. ಅಪಾರ್ಟ್ ಫ್ರಮ್ ದಟ್ ಈಗ ಡಿಜಿಟಲ್ ಅಲ್ಲಿ ಕೂತಿದ್ವಿ. ಇನ್ನೆಲ್ಲ ನಿಮ್ಮ ಕಡೆಯಿಂದ ಆಗಬೇಕು. ಒಂದಂತಕ್ಕೆ ನಮ್ಮ ಕೈಲಾಗಿ ನಾವು ತಳ್ಳಿದೀವಿ, ತಳ್ಳು ಗಾಡಿ ತಳ್ಳು ಅನ್ಕೊಂಡು. ಇನ್ನು ಮುಂದೆ ನೀವು ಹೋಗಿ ಡೆಸ್ಟಿನಿ ಸೇರಿಸ್ಬೇಕಾಗಿದ್ದು ನಿಮ್ಗಳ ಕೈಲಿದೆ. ಈ ಮಗನ ಕನ್ಸನ್ನ ಅಪ್ಪ ಈಡೇರಿಸೋದು ಅಥವಾ ಮಗ ಏನಾದ್ರು ಕೇಳಿದ್ರೆ ಅಪ್ಪ ಮಾಡ್ತಾನ ಇಲ್ವಾ ಅನ್ನೋ ಒಂದು ಕಾನ್ಫ್ಲಿಕ್ಟ್ ಇಂದಾನೆ ಅಥವಾ ಒಂದು ಕೋರ್ ಪಾಯಿಂಟ್ ಇಂದಾನೆ ಶುರುವಾಗಿರ್ತಲ್ವ ಈ ಕತೆ. ಅದು ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ ಮೇಲೆ ಬೇಸ್ಡ್ ಯಾವ ಪಾಯಿಂಟ್ ಅದು ಅನ್ಸಿದ್ದು, ಇಲ್ಲ ಇದ್ರ ಮೇಲೆ ನಾನು ಕತೆ ಸ್ಟಿಚ್ ಮಾಡಬೇಕು ಅಂತ ನಿಮಗೆ? ಇಲ್ಲ, ಲೈಕ್ ನನಗೆ ಅದು ಇನ್ಸಿಡೆಂಟ್ ಆಯಿತು. ಸೊ ಅದು ಆದ ಮೇಲೆ ಎಲ್ಲೋ ಒಂದು ಕಡೆ ಅವನು ಟಾರ್ಚರ್ ಕೊಡ್ತಾ ಇದ್ದ ಒಂದು 3 days. ಸೊ ಅದ್ರ ಮೇಲೆ ಇಲ್ಲ ಹೇಳಲ್ಲ ಈಗ ಸಿನಿಮಾ ಹೋದೇನಾ ಅಂದ್ರೆ ಹೇಳ್ಬಾರ್ದು. ಅಲ್ಲ, ಈ ಸಿನಿಮಾ ಬೇಸ್ಡ್ ಆನ್ 2 events ಬೇಸ್ ಇಟ್ಕೊಂಡೆ, ರೆಫರೆನ್ಸ್ ಇಟ್ಕೊಂಡೆ ಮಾಡಿರೋದು. ಬಿಕಾಸ್ ನಾವು ಇವರು ಡಿಸ್ಕಷನ್ ಮಾಡಬೇಕಾದ್ರೆ ಒರಿಜಿನಲ್ ನಡೆದಿರುವಂಥ ಘಟನೆಗಳನ್ನ ಆಧಾರವಾಗಿ ಇಟ್ಕೊಂಡೆ ನಾವು ಚರ್ಚೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಬಂದಿದ್ದು ನಿಜ, ಹೌದು, ಥಾಟ್ ಇವ್ರಿಗೆ ಬಂತು, ಇದು ನಮ್ಮ ಹತ್ರ ಹಂಚ್ಕೊಂಡ್ರು ಹಿಂಗಿದೆ ಅಂತ. ಬಟ್ ಅದನ್ನ ಇಟ್ಕೊಂಡು ನಾವು ಒಂದಿಷ್ಟು ರಿಸರ್ಚ್ ಮಾಡಿದಾಗ ಎಷ್ಟೊಂದು ಜನಗಳಿಗೆ ಅವ್ರು ಅನ್ಕೊಂಡಿದ್ದಕ್ಕಿಂತ ಲೈಫೇ ಚೇಂಜ್ ಆಗ್ಬಿಟ್ಟಿದೆ. ಇದರಿಂದ ಒಬ್ಬ ತಂದೆ ಆದ ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಾಗ ಅವ್ರ ಲೈಫ್ಗಳೇ ಬೇರೆ ಲೆವೆಲಲ್ಲಿ ಚೇಂಜ್ ಆಗ್ಬಿಟ್ಟಿದೆ. ಅದನ್ನ ಇಟ್ಕೊಂಡು ನಮಗೆಲ್ಲ ಒಂಚೂರು ಇನ್ಸ್ಪೈರ್ ಆಯಿತು, ಅದ್ರ ಮೇಲೆ ವರ್ಕ್ ಮಾಡಿದ್ದು. ಸೊ ನೀವು ಹೇಳಿ, ಆ ಪಾಯಿಂಟು ಬಂದು ಕಾಡ್ತು, ಅಂದ್ರೆ ಸಿನಿಮಾ ಹೆಂಗಾಯ್ತು? ಸಿನಿಮಾ ಅದಾದಮೇಲೆ ಒಂದಷ್ಟೆಲ್ಲ ನೋಡಿದೆ ಹೇಗೆ ಏನು ಅಂತ. ನಾನು ನನ್ನ ಪಾಯಿಂಟ್ ಆಫ್ ವ್ಯೂ ಅನಲೈಸ್ ಮಾಡಿದೆ. ಆಮೇಲೆ ಇವ್ರ ಹತ್ರ ಡಿಸ್ಕಷನ್ಸ್ ಮಾಡಿದೆ. ಸೊ ನಮ್ದೊಂದು ವಾಕ್ ಇತ್ತು, ಒಂದು 20 ಕಿಲೋಮೀಟ್ರ್ ವೀಕ್ಲಿ ಒಂದು ಸಂಡೇ ವಾಕ್ ಮಾಡ್ತಾ ಇರ್ತೀವಿ. ಆಗ ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ವಿ. ಆ ಟೈಮಲ್ಲಿ ಈ ಥರ ಒಂದು ಕಂಟೆಂಟ್ ಇದೆ ನೋಡಿ ಅಂತ ಹೇಳಿದೆ. ಸೊ ಅವಾಗ ಅವ್ರಿಗೆ ಅದು ಕನೆಕ್ಟ್ ಆಯಿತು. ಸೊ ಅವ್ರದ್ದು ಒಂದು ಫೀಲಿಂಗ್ಸ್, ಅವರ ಫಾದರ್ದು ಒಂದು ಬಾಂಡಿಂಗ್ನೆಸ್ ಹೇಳಿದ್ರು. ಸೊ ಹೀಗೆ ಎಲ್ರದ್ದು ಒಂದು ಕನೆಕ್ಟಿವಿಟಿ ಇರುತ್ತೆ ಅಂತ ಹೇಳಿ, ಸೊ ಅದನ್ನು ಸಿನಿಮಾ ಮಾಡೋಣ ಅಂತ ಹೇಳಿ ಶುರು ಆಯ್ತು. ಸಿನಿಮಾ ಕತೆ ಕೊಟ್ಟಿರೋದು ಒಂಥರ ನೀವೇನೆ ರೈಟ್ಸ್ ಗಿಟ್ಸ್ ಕ್ಲೈಮ್ ಮಾಡಿದ್ರ? ಏನಿಸ್ತು ಅಪ್ಪ? ಅಂದ್ರೆ ನಾವು ಹೇಳಿದ ಕತೆನ ಸಿನಿಮಾ ಮಾಡ್ತಿದ್ದಾರೆ ಅಂತ ಅನಿಸ್ದಾಗ, ನಾನು ಹೇಳಿದ ಕತೆನ ಸಿನಿಮಾ ಮಾಡ್ತಾರೆ ಅಥವಾ ನಾನು ಕೇಳಿದ್ದನ್ನ ಸಿನಿಮಾ ಆಗಿ ತೆರೆಗೆ ಬರ್ತಿದೆ ಅಂತ ಅನ್ಸಿದ್ದು ಫೀಲಿಂಗ್ ಹೆಂಗಿದೆ? ಫೀಲಿಂಗ್ ಚೆನ್ನಾಗಿದೆ. ಈಗ ಸಿನಿಮಾ ಮಾಡ್ಬೇಕಾದ್ರೂ ರಿಯಲ್ ಲೈಫಲ್ಲಿ ಕೇಳೋದು, ಇಲ್ಲ ರಿಯಲ್ ಲೈಫಲ್ಲಿ ಮಾತಾಡೋದೆಲ್ಲ ಇನ್ಸಿಡೆಂಟ್ಸ್ ಇರುತ್ತಲ್ಲ, ಹೌದಲ್ವಾ ಇದು ನನ್ನ ರಿಯಲ್ ಲೈಫ್ ಥರನೇ ಇದೆಯಲ್ಲ ಅಂತ ಅನಿಸ್ತಾ ಸುಮಾರು ಕಡೆ? ಯಾವ್ದು ಅನ್ನಿಸ್ಲಿಲ್ಲ ನಂಗೆ ಒಂದು ಆಕ್ಟಿಂಗ್ ನೋಡಿ ಅದು ಓವರ್ ಆಕ್ಟಿಂಗ್ ಅದಕ್ಕೆ ಯಾವ್ದಪ್ಪ ಓವರ್ ಆಕ್ಟಿಂಗ್? ಯಾವ್ದು ಓವರ್ ಆಕ್ಟಿಂಗ್ ಅನ್ಸೋದು? ಅದೇ ಒಂದೊಂದ್ಸತಿ ಅವರು ಯಾವಾಗಲೂ ಜೋರ ಕೇಳಿಸಿದ್ರಲ್ಲ, ಅದು ಓವರ್ ಆಕ್ಟಿಂಗ್ ಅನಿಸ್ತದೆ. ಅದು ಅವರೇ ಕ್ಲೈಮ್ ಮಾಡಿದ್ರಲ್ಲ.
ಒಂದ್ಸರಿ ಕ್ಲೈಮ್ ಮಾಡ್ಬಿಟ್ರೆ ಅದಕ್ಕೆ ಕೆಲವು ಕಡೆ ಓವರ್ ಆಕ್ಟಿಂಗ್ ಮಾಡಿದೀನಿ ಅಂತ. ರಿಯಲ್ ಲೈಫಲ್ಲಿ ಅಮ್ಮ ಕಾಮ್ ಅಂಡ್ ಕೂಲಾಗಿ ಮೇಂಟೈನ್ ಮಾಡ್ತಾರೆ ಅನ್ಸುತ್ತೆ, ಹಂಗಾಗ್ಬಿಟ್ಟು ಇಲ್ಲಿ ತುಂಬಾ ಓವರ್ ಅಂತ ಅನ್ಸ್ಬಿಟ್ಟಿದೆ. ಆ ಕ್ಯಾರೆಕ್ಟರ್ ಹೆಂಗಿತ್ತಂತೆ ಅದೇ ಯಾಕಂದ್ರೆ ಕಟ್ ಹೇಳಿದ ತಕ್ಷಣ ಇರೋ ಸೈಲೆಂಟ್ ಆಗಿರೋದು, ಆಕ್ಷನ್ ಅಂತ ಅವ್ರಿಗೆ ಗಾಬರಿ ಆಗ್ಬಿಟ್ಟಿದೆ. ಆಕ್ಚುಲಿ ನಮ್ದು ಒಂದು ಸೀನ್ ಇತ್ತು ಸರ್, ಒಂದು ಹ್ಯಾಂಗ್ ಮಾಡ್ಕೊಂಡು ಡ್ರಾಮಾಟಿಕ್ ಸೀನ್ ತರ ಲೈಕ್ ಆಕ್ಟ್ ಮಾಡ್ತಾ ಇರ್ತೀವಿ. ಇವ್ರು ಆಕ್ಚುಲಿ ಅವನು ಅಂದ್ರೆ ಅದು ಇವ್ನು ಯಾಕೆ ಓವರ್ ಆಕ್ಟಿಂಗ್ ಅಂತಂದ್ರೆ ಆ ಕ್ಯಾರೆಕ್ಟರ್ ಇದ್ದಿದ್ದೆ ಹಂಗೆ, ಅದು ಓವರ್ ಆಕ್ಟಿಂಗ್ ಮಾಡೇ ನಾವು ತೋರಿಸ್ಬೇಕು ಅನ್ನೋದಿತ್ತು. ಸೊ ಆ ಸೀನ್ ಇವ್ನು ಬಹಳ ಎಂಜಾಯ್ ಮಾಡ್ತಾ ಇದ್ದ. ಅವ್ರು ನಾನು ಹಿಂಗೆ ಇಟ್ಕೊಂಡಿರ್ತೀನಿ ರೀ ಅಂತ ಓಡ್ ಬರ್ತಾರೆ, ತಕ್ಷಣ ಸಾಕು ಮತ್ತೆ ಓಡಾಕ್ತಾರೆ. ಸೊ ಆ ಡ್ರಾಮಾಟಿಕ್ ಇತ್ತಲ್ಲ, ಅವನು ಅದನ್ನ ಆ ಸೀನ್ ಬಹಳ ಎಂಜಾಯ್ ಮಾಡ್ತಾ ಇದ್ದ. ಆ ಸೀನ್ ಕಟ್ ಆಗಿದ ತಕ್ಷಣ ಬಹಳ ನಗ್ತಾ ಇದ್ದ. ಸೊ ಅದನ್ನ ಹೇಳಿದಾನೆ, ತುಂಬಾ ದಿವಸ ಆಯ್ತಲ್ಲ. ಇಲ್ಲ ಸಿನಿಮಾದಲ್ಲಿ ಕೆಲವು ಕಡೆ ಇವನು ಇದ್ದಾಗಿಂದ ಒಳ್ಳೆ ಟೈಮ್ ಪಾಸ್ ಆಗಿದೆ, ಕೆಲವೊಂದು ಜಾಗದಲ್ಲಿ ನಗ್ಸಿದಾನೆ, ಕೆಲವೊಂದು ಸೀನ್ ಮಾಡಿದಾಗ ಅಳಿಸಿದಾನೆ, ಕೆಲವೊಂದು ನಾವು ರಿಯಲ್ ಆಗಿ ನೋಡಿದಾಗ ನಾವು ಮಾನಿಟರ್ ನೋಡೋದ್ ಬೇಕಾಗಿಲ್ಲ, ಅಲ್ಲೇ ನೋಡ್ಬೇಕಾದ್ರೆ ನಮ್ಗೆ ಬೇಜಾರಾಗೋದು ಒಂದೊಂದ್ಸಲ. ಅಯ್ಯೋ ಅಂತ. ಈ ಮಕ್ಕಳು ಮುಖ್ಯ ಭೂಮಿಕೆ ಇರ್ಬೇಕಾದ್ರೆ ಏನಂದ್ರೆ, ಒಂದು ಅವ್ರು ಕೊಟ್ಟಿದ್ ನಾವು ತಗೋಬೇಕು, ನಾವು ಕೇಳಿದ್ನೆಲ್ಲ ಅವ್ರು ಕೊಡ್ತಾರೆ ಅಂತ ಅಲ್ಲ, ಸಾಧ್ಯವೇ ಇಲ್ಲ. ಬಟ್ ಅವ್ರು ಕೊಟ್ಟಿದ್ ಸಗದಾಗಿತ್ತು ಅಂದ್ರೆ ಸಿನಿಮಾನೇ ಬೇರೆ ಗ್ರಾಫ್ ಕೊಟ್ಟೋಗ್ಬಿಡುತ್ತೆ. ಆ ಕೊಟ್ಟಿದ್ ಚೂರು ವರ್ಕ್ ಆಗಿಲ್ಲ ಅಂತಂದ್ರೆ ಸಿನಿಮಾ ರಿಲೇಟಬಿಲಿಟಿ ಅಥವಾ ನೀನ್ ನೋಡ್ಬೇಕಾದ್ರೆ ಮಜಾ ಬರ್ತಿಲ್ವಲ್ಲ ಅಂತ ಅನ್ಸ್ಬಿಡುತ್ತೆ. ಇದನ್ನ ಟೇಕ್ ಮಾಡಿದಂಗೆ ಇಲ್ಲ, ಇವೊಂದೊಂದು ಇನ್ಸಿಡೆಂಟ್ ಹೇಳ್ತೀನಿ. ಒಂದು ಎಮೋಷನ್ ಸೀನ್ ಸರ್, ತುಂಬ ಎಮೋಷನು. ಆ ಸೀನ್ ಕಟ್ ಆಗೋವರೆಗೂ ಅದೇ ಕ್ರೈಂಗಲ್ಲಿ ಇರಬೇಕು. ಸೊ ನಮಗೆ ಎಲ್ಲೋ ಒಂದು ಕಡೆ ತಾಟು ಅಳತಾನ ಇಲ್ವೋ ಅನ್ನೋದು, ಆ ಕೋಪ ಹೊಡೆತ ಅದೆಲ್ಲವೂ ಕೂಡ ಆ ಸೀನ್ ಕಟ್ ಆಗೋವರೆಗೂ ಕೂಡ ಅದೇ ಕಣ್ಣೀರು, ಅದೇ ಮೇಂಟೆನೆನ್ಸ್ ಹಾಗೆ ಮಾಡಿದ್ದಾನೆ. ವಿತೌಟ್ ಗ್ಲಿಸರಿನ್. ಗ್ಲಿಸರಿನ್ ಅಲ್ಲ ಅದು, ವಿತೌಟ್ ಗ್ಲಿಸರಿನ್. ಏನ್ ಮಾಡ್ಬಿಟ್ರು ಅದೊಂದು ಸೀನಲ್ಲಿ ಹಿಂಗ್ ದೂಡ ಸೀನ್ ಇತ್ತು, ಅಮ್ಮನ ಹತ್ರ ಏನು ತಪ್ಕೋಬೇಕು ಪಾಪ. ಹಿಂಗ್ ದೂಡಿದ ತಕ್ಷಣ ಇವ್ರು ಬಂದು ಇವ್ನು ತುಟಿ ಹೊಡೆದು ಬಿಡ್ತು ಅವ್ರಿಗೆ. ಅವತ್ತು ಫುಲ್ ಆಟ ಆಡ್ಕೊಂಡು ಕುಣಿದಾಡ್ಕೊಂಡು ಇದ್ದ ಅವನು. ಅವನ್ಗೆ ಇಮೋಷನಲ್ ಸೀನ್ಸ್ ಮಾಡೋ ಯಾವ ಇಂಟೆನ್ಷನ್ ಇರ್ಲಿಲ್ಲ. ಇವ್ರಪ್ಪ ಜೋರಾಗಿ ದೂಕಿದ್ರು ಆ ಸೀನಲ್ಲಿ. ಅಂದ್ರೆ ಜೋರಾಗೆಲ್ಲ ಕೂಗಾಟ ಕಿರ್ಚಾಟ ಆ ಸೀನಲ್ಲಿ ಸ್ವಲ್ಪ ಇತ್ತು. ಇವನು ಆಕ್ಟ್ ಮಾಡ್ತಾರಲ್ಲ ಮಾಡ್ಲಿ ಅಂತ ಹೇಳ್ಬಿಟ್ಟು ಇವನ್ ಪಾಡಿ ಇವನಿದ್ದ, ಇವ್ರು ಜೋರಾಗಿ ದೂಕಿದ್ರು. ಇವನ್ ಬಂದ್ಬಿಟ್ಟು ನನ್ ಮೇಲೆ ಬಿದ್ದಾಗ ನನ್ಗದ್ ಗೊತ್ತೂ ಇಲ್ಲ, ನನ್ ಕೈಯಲ್ಲಿ ಒಂದ್ ಬಳೆ ಅವನ್ಗೆ ತುಟಿ ತರ್ಚ್ಬಿಟ್ಟಿದೆ. ಆ ನೋವಿಗೆ ಇವನು ಅಳಕ್ ಸ್ಟಾರ್ಟ್ ಮಾಡ್ದ. ಇವರೆಲ್ಲ ಓಕೆ ಅಳ್ತಾ ಇದ್ದಾನೆ ತಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಫುಲ್ ಅವನ್ನ ಇನ್ನೊಂದಷ್ಟು ಗದ್ರಸಿ ಮಾಡಿ ಇನ್ನೊಂದಷ್ಟು ಅಳ್ಸಕ್ ಸ್ಟಾರ್ಟ್ ಮಾಡ್ಬಿಟ್ರು. ಆಮೇಲೆ ಸೀನ್ ಎಲ್ಲ ಚೆನ್ನಾಗ್ ಬಂತು. ಸೀನ್ ಎಂಡ್ ವರ್ಗೂ ಒಂದ್ ಶಾರ್ಟ್ ಅಲ್ಲಿ ಮುಗ್ದೋಯ್ತು ಆ ಸೀನ್. ಅದಾದ್ಮೇಲೆ ಏನಾಯ್ತು, ಇವ್ರಿಗೆ ಹೊಡಿಯೋ ಸೀನ್ ಬಂತು. ಇವನು ಅವ್ರಿಗೆ ಹೋಗ್ಬಿಟ್ಟು ಹೊಡಿಬೇಕು, ಹೋಗ್ಬಿಟ್ಟು ಪಟ ಅಂತ ಬಿಟ್ಟ, ಅಲ್ಲಿ ತೀರಿಸ್ಕೊಂಡ. ಅಂದ್ರೆ ಏನು ಕಟ್ ಹೇಳೋ ತನಕನು ಏಟ್ ಬಿದ್ದಿದ್ರು ಆಕ್ಷನ್ ಹೇಳ್ಬಿಟ್ಟಿದ್ದಾರೆ ಅಂತ ತಲೆ ಇಟ್ಕೊಂಡು ಆ ನೋವು ಸೇರ್ಸ್ ಅಳ್ತಾನೆ ತನಕನು ಚೆನ್ನಾಗ್ ಮಾಡ್ದ ಅದನ್ನ. ಇಲ್ಲ ಸೀನ್ ನೋಡ್ಬೇಕು ಸರ್, ನಿಜ ನಮ್ಗೇನೆ ಒಂಥರ ಅಷ್ಟು ಫೀಲ್ ಆಯ್ತು. ಅವನು ಚಿಕ್ಕ 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 ಹೆಜ್ಜೆ ಇಟ್ಕೊಂಡ್ ಬರೋದು ಅವೆಲ್ಲ ಏನು ಹೇಳಿಲ್ಲ ಸರ್ ನಾವು. ಅವ್ನು ಅಲ್ಲಿಂದ ತಗೊಂಡ್ ಬಂದ ಕ್ಯಾರಿ ಮಾಡ್ಕೊಂಡು ಮಾಡಿದ್ನಲ್ಲ, ಬಟ್ ಅವತ್ತು ಸಿನಿಮಾ ನೋಡ್ಬೇಕಾದ್ರೆ ನಮ್ಗೆ ಒಂಥರ ಫೀಲ್ ಆಯ್ತು ಮಾತ್ರ. ಬಟ್ ರಿವೆಂಜ್ ತಗೊಂಡ್ಬಿಟ್ಟಿದ್ಯಾ ಸರಿಯಾಗಿ. ಒಬ್ಬೊಬ್ರು ಒಂದೊಂದು ಪಾಯಿಂಟ್ ಹೇಳಿ, ವಾಟ್ ಇಸ್ ದ USP? ನಾನು ಕರ್ಣ ಮಿಸ್ ಮಾಡ್ಕೋಬಾರ್ದು ನಾವು ಥಿಯೇಟರ್ಸ್ ಅಲ್ಲಿ ನಿಂತ ಅನ್ನೋದಾದ್ರೆ ವಾಟ್ ಇಸ್ ದ USP? ತಂದೆ ಆದವನು ಈಗ ನೀವು ಏನೇ ಮಾಡ್ಬೇಕು ಅಂದ್ರೆ ಲೈಫಲ್ಲಿ ನೀವು ಇಲ್ಲಿ ಕೂತಿದ್ದೀರಾ ಅಂದ್ರೆ ಅದನ್ನ ನಾನ್ ಡಿಸೈಡ್ ಮಾಡೋದಲ್ಲ. ಈಗ ನಾನು ಏನೋ ಓದ್ತಾ ಇದ್ದೀನಿ, ನಾನು ಅದಾಗ್ಬೇಕು ಇದಾಗ್ಬೇಕು ಅಂದ್ರೆ ಅದನ್ನ ನಾನ್ ಡಿಸೈಡ್ ಮಾಡೋದಲ್ಲ. ನಮ್ಮ ತಂದೆ ಅವ್ರ ಎಫರ್ಟ್ ಅಷ್ಟೇ ಡಿಸೈಡ್ ಮಾಡೋದು. ಅವ್ರಿಗೆ ಡಿಸೈಡ್ ಮಾಡೋ ನಾವ್ ಇಲ್ಲಿ ಕೂತಿದ್ದೀವಿ. ಎಲ್ಲರಲ್ಲಿ ಕಟ್ ಮಾಡಿದ್ರೆ ನಾವ್ ಎಲ್ಲೋ ಹೋಗ್ಬಿಡ್ತಿದ್ದ ಲೈಫಲ್ಲಿ. ಅವ್ರ ತಂದೆನ ಅವ್ರು ಇನ್ನೊಂದ್ಸಲ ಅವ್ರ ಸ್ಯಾಕ್ರಿಫೈಸ್ ನ ಅವ್ರು ಒಂದು ರಿವೈಂಡ್ ಮಾಡ್ಕೊಳಕ್ಕೆ ಅದು USP ಅಂತ ಹೇಳ್ಬೋದು. ಅದೊಂದು ಪಾಯಿಂಟ್ ಮೇನ್. ಜಾಸ್ತಿ ಅಂದ್ರೆ ಒತ್ತು ಕೊಟ್ಟು ತೋರ್ಸಿರೋದೇ ತಂದೆ ಮತ್ತೆ ಮಗನ ಬಾಂಡಿಂಗ್. ಸೊ ಎಲ್ಲ ತಾಯಿ ಮಗಳ ಬಗ್ಗೆನೆ ಜಾಸ್ತಿ ಮಾತಾಡೋದುಂಟು, ಬಟ್ ತಂದೆ ಪಡೋ ಕಷ್ಟಗಳನ್ನ ಅಷ್ಟಾಗಿ ಯಾರು ಗೊತ್ತಿಸಲ್ಲ. ಒಂದ್ ಮಾತು ಹೇಳ್ತಾರೆ, ತಾಯಿ 9 ತಿಂಗಳು ತನ್ನ ಗರ್ಭದಲ್ಲಿ ಒಂದ್ ಮಗುನ ಹೆತ್ರೆ ತಂದೆ ಜೀವನ ಪೂರ್ತಿ ಆ ಒಂದ್ ಮಗುನ ಅಥವಾ ಮಕ್ಕಳನ್ನ ತನ್ನ ತಲೆಯಲ್ಲಿ ಕೂರಿಸ್ಕೊಂಡು ನನ್ನ ಮಗುನ ಈ ತರ ಸಾಕ್ಬೇಕು, ನನ್ನ ಮಗು ನಾನ್ ಪಟ್ಟಿದ ಕಷ್ಟನ ನನ್ನ ಮಗು ಪಡಬಾರ್ದು, ಅವ್ನು ಚೆನ್ನಾಗಿರ್ಬೇಕು, ನಾನು ಎಷ್ಟೇ ಕಷ್ಟಪಟ್ರು ಅವನು ರಾಜನ್ ತರ ಬೆಳಿಬೇಕು ಅನ್ನೋದೊಂದು ತಂದೆ ಒಂದ್ ಇದಿರುತ್ತೆ, ಥಾಟ್ ಇರುತ್ತೆ. ಸೊ ಅದನ್ನ ನಾವಿಲ್ಲಿ ತೋರಿಸಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಸೇಮ್ ಸರ್, ಬಟ್ ಸಿನಿಮಾ ನೋಡಿದಾಗ ಎಲ್ಲರೂ ಕೂಡ ಒಂದು ರಿಫ್ಲೆಕ್ಷನ್ಸ್ ಅಂತ ಆಗಿದೆ ಗ್ಯಾರಂಟಿ. ಸೊ ಕನೆಕ್ಷನ್ನು ಬೇಕು, ರಿಫ್ಲೆಕ್ಷನ್ಸ್ ಆಗುತ್ತೆ. ಸೊ ಅವರೇ ಅವ್ರು ರೀಕಾಲ್ ಮಾಡ್ಕೊಬಿಡ್ತಾರೆ ಅದು ಹೇಳೋದಕ್ಕಿಂತ. ನನ್ಗೆ ಹೌದಲ್ವ, ನಾನು ಈ ಥರ ಒಂದು ಕೇಳಿದ್ದೆ, ಏನೋ ಒಂದು ಮಾಡಿದ್ದೆ. ಸೊ ಈ ಥರ ಫೀಲ್ ಆಗ್ತದೆ. ನಿಂಗೇನು ಅನ್ಸುತ್ತಪ್ಪ? ನನಗೆ
ಈ ಮೂವಿ ಮಾಡತನಕ ಮುಂಚೆ ನಮ್ಮ ಅಪ್ಪ ನಂಗೆ ಏನೋ ಒಂದೇನೇ ಇರಲಿಲ್ಲ. ಅದಕ್ಕೆ ಆಮೇಲೆ ಅವರಂದ್ರಲ್ಲ ಏನೋ ನಂಗೆ ಹೊಡಿತಲ್ಲ ಅಂತ, ಅದಕ್ಕೆ ನಾನು ಹೇರ್ ರಿವೆಂಜ್ ತಗೊಂಡಿದ್ದೆ ಅಲ್ಲ. ಅದೇ ಆ ಸೀನಲ್ಲಿ ನಾನು ಕಾರ್ ತಗೊಂಡು ನಾನು ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತೀನಿ ಅಂತ ಅಂತಿದ್ದೆ. ಓಕೆ, ಹೀಗಿದ್ದೆ ಕಾರಲ್ಲಿ, ಈಗ ರಪ್ಪ ತಗೊಂಡೆ. ರಿವೆಂಜ್ ಲೈಫಲ್ಲಿ ಸಿಕ್ಕಾಪಟ್ಟೆ ಬೇಗ ರಿವೆಂಜ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ. ಫೈನಲಿ ಸಿನಿಮಾ ಇದೆ, ಏಪ್ರಿಲ್ 2ನೇ ತಾರೀಕು ರಿಲೀಸ್ ಆಗ್ತದೆ. ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಏನಾದ್ರು ಹೇಳೋದಾದ್ರೆ ಇಟ್ಸ್ ಯೋರ್ ಟೈಮ್. ಸಿನಿಮಾ ಇಷ್ಟಪಟ್ಟು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಕೆಲವರು ಹೇಳ್ತಾರೆ ಬಡವ್ರ ಮನೆ ಮಕ್ಕಳನ್ನ ಬೆಳೆಸಿ ಅಂತ, ಇನ್ನೊಬ್ರು ಹೇಳ್ತಾರೆ ಬಡವ್ರ ಮನೆ ಆದರೂ ಟ್ಯಾಲೆಂಟ್ ಇರೋರನ್ನ ಬೆಳೆಸಿ ಅಂತ. ಇಲ್ಲಿ ಕೂತಿರೋರು ಯಾರನ್ನು ಅಂತ ಏನು ಸುಪ್ಪತ್ತಿಗೆಯಿಂದ ಬಂದವರಾಗಲಿ ಅಥವಾ ಶ್ರೀಮಂತರೇನಲ್ಲ, ಎಲ್ಲ ಬಡವ್ರ ಮನೆ ಮಕ್ಕಳಿಂದಲೇ ಬೆಳೆದು ಬರ್ತಾ ಇರೋರು. ಸೊ ಸಿನಿಮಾನ ನೋಡಿ ಟ್ಯಾಲೆಂಟ್ ಇದ್ದರೆ ಡೆಫಿನೆಟ್ಲಿ ಬೆಳೆಸಿ. ಸಿನಿಮಾ ಏಪ್ರಿಲ್ 2ನೇ ತಾರೀಕು ಪ್ರೀಮಿಯರ್ ಶೋ ಬ್ಯಾಂಗ್ಳೂರಲ್ಲಿ ಇರುತ್ತೆ, 3ನೇ ತಾರೀಕು ಎಂಟೈರ್ ಕರ್ನಾಟಕ ರಿಲೀಸ್ ಆಗ್ತದೆ. ದಯವಿಟ್ಟು ಸಿನಿಮಾನ ನೋಡಿ ಬೆಳೆಸಿ. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಸಿನಿಮಾ ಯು ಸರ್ಟಿಫಿಕೇಟ್ ಆಗಿದೆ. ಸೊ ಅದೊಂದು ಹೆಮ್ಮೆಯ ವಿಚಾರ ನಮಗೆ. ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ನೋಡುವಂಥ ಸಿನಿಮಾ, ಎಲ್ಲರಿಗೂ ಖುಷಿ ಕೊಡುವಂಥ ಸಿನಿಮಾ, ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿರೋ ಸಿನಿಮಾ ಇದು. ಸೊ ತಮ್ಮೆಲ್ರಿಗೂ ಒಂದು ಏನು ಪದೇ ಪದೇ ನೋಡುವಂಥ ಆಸೆ ಈ ಒಂದು ಸಿನಿಮಾ ನೋಡಿದ ಮೇಲೆ ಪಕ್ಕ ಬರುತ್ತೆ ಅಂತ ನಾನು ಹೇಳ್ತೀನಿ. ಸೊ ದಯವಿಟ್ಟು ಯಾರೂ ಕೂಡ ಏಪ್ರಿಲ್ 2ನೇ ತಾರೀಕು ಮಿಸ್ ಮಾಡ್ಕೊಳ್ಬೇಡಿ. ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ಆ್ಯಂಡ್ 2ನೇ ತಾರೀಕು ನಮ್ಮದು ಪ್ರೀಮಿಯರ್ ಶೋ ಇದೆ. ಆ್ಯಂಡ್ 3ನೇ ತಾರೀಕಿಂದ ರಾಜ್ಯದಾದ್ಯಂತ ಎಲ್ಲ ಕಡೆ ರಿಲೀಸ್ ಆಗ್ತದೆ ಸಿನಿಮಾ. ಸೊ ಯಾರು ಮಿಸ್ ಮಾಡಬೇಡಿ, ಎಲ್ಲರೂ ಕೂಡ ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಾನು ಕರ್ಣಾಕರ, ಇದು ನಿಮ್ಮ ಕತೆ. ನಿಮ್ಮ ಮನೇಲೂ ಒಬ್ಬ ಕರ್ಣಾಕರ, ಒಬ್ಬ ಅಪ್ಪು, ಒಬ್ಬ ಮಮತಾ, ಮತ್ತು ಫೀಲಿಂಗ್ಸು, ಎಮೋಷನ್ಸು ಎಲ್ಲವೂ ಕೂಡ ಇರುತ್ತೆ. ಸೊ ಏಪ್ರಿಲ್ 3ನೇ ತಾರೀಕು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮನ್ನು ಹಾರೈಸಿ. ಹಾಗೆ ಖಡಕ್ಕಾಗಿ ಏನೋ ಫ್ಯಾನ್ಸ್ ಇದ್ದಾರೆ, ಖಡಕ್ ಫಾಲೋವರ್ಸ್ ಎಲ್ಲರೂ ಕೂಡ ಒಂದು ಸಿನಿಮಾ ನೋಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೋತೀನಿ. ಆಲ್ ದಿ ವೆರಿ ಬೆಸ್ಟ್. ಎಲ್ರಿಗೂ ತುಂಬ ಒಳ್ಳೇದಾಗಲಿ. ಅಂದರೆ ಈ ಥರದ್ದು ಒಂದು ಪರಿಶ್ರಮಕ್ಕೆ ಒಳ್ಳೆ ರಿಸಲ್ಟ್ ಸಿಗಲಿ. ಆ್ಯಂಡ್ ಇದೇ ಥರ ಒಳ್ಳೊಳ್ಳೆ ಸಿನಿಮಾಗಳನ್ನ KFI ಕಾಂಟ್ರಿಬ್ಯೂಟ್ ಮಾಡ್ತಾನೆ ಇರಲಿ. ವೆರಿ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು.